ಇವತ್ತು ನಾವು ಈ ಒಂದು ಬಿಲ್ಡಿಂಗ್ನ ಒಳಗಡೆ ಯಾವ ರೀತಿ ಕೆಲಸಗಳು ನಡೀತಾ ಇದೆ, ಈ ಒಂದು ಪ್ಲಾಸ್ಟ್ರಿಂಗ್ ಮತ್ತು ಪಟ್ಟಿ ವರ್ಕ್ ನಡೆದ ಮೇಲೆ ಯಾವೆಲ್ಲ ಕೆಲಸಗಳು ಯಾವ ರೀತಿ ನಡೀತಾ ಇದೆ ಮತ್ತು ಇದರ ಪ್ಲ್ಯಾನ್ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ನೋಡೋಣ. ಇದು ಒಂದು ಡೂಪ್ಲೆಕ್ಸ್ ಕಟ್ಟಡವಾಗಿದೆ. ಇದು ಹಾಲು. ಈ ಹಾಲಲ್ಲಿ ಬಂದರೆ ನಮಗೆ ಈ ರೀತಿಯಾದ ಒಂದು ಟೀ ಕುಡ್ನ ಮುಖಾಂತರ ನಾವು ವಾಸ್ಕಲ್ಲನ್ನು ಮಾಡಿಸಿದ್ದೀವಿ. ಇದು ನಿಮಗೆ 9ಕ್ಕೆ 3 ಬರುತ್ತೆ ವಾಸ್ಕಲ್ನ ಸೈಜು. ಈ ಒಂದು ವಾಸ್ಕಲ್ನಲ್ಲಿ ನಾವು ಡೋರನ್ನು ಮಾಡಿಸಿದ್ದೀವಿ. ಸೊ ಮುಂದಗಡೆ ಬಂತು ಅಂತ ಹೇಳಿದ್ರೆ ನಮಗೆ ಈ ರೀತಿ ವಿಶಾಲವಾದ ಒಂದು ಹಾಲ್ ಇದೆ. ಈ ಒಂದು ಹಾಲ್ನಲ್ಲೇ ನಾವು ಸ್ಟೇರ್ಕೇಸನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ ಮತ್ತು ಒಂದು ಬೆಡ್ರೂಮ್ ಕೂಡ ಇದೆ. ಸೊ ಇಲ್ಲಿ ಬರ್ತಕ್ಕಂಥದ್ದು ನಮ್ಮ ಒಂದು ಪೂಜಾ ರೂಮು. ಸೊ ಪೂಜಾ ರೂಮ್ ಕೂಡ ನಾವು ಟೀ ಕುಡ್ನಿಂದ ಈ ರೀತಿ ವಾಸ್ಕಲ್ಲನ್ನು ಮಾಡಿಸಿದ್ದೀವಿ. ಸೊ ಇಲ್ಲಿ ನೋಡೋದಾದರೆ ವೆಂಟಿಲೇಷನ್ ಪರ್ಪಸ್ ಕೂಡ ನಾವು ಭಾಳಷ್ಟು ವಿಂಡೋಗಳನ್ನು ಬಿಟ್ಟಿದ್ದೀವಿ. ಇದು ನಾರ್ತು, ಇದು ಈಸ್ಟು. ಸೊ ಎರಡು ಕಡೆಯೂ ನಮಗೆ ವೆಂಟಿಲೇಷನ್ನು ಭಾಳ ಚೆನ್ನಾಗಿದೆ. ಮತ್ತು ಇನ್ನು ಮುಂದೆ ಬಂತು ಅಂದರೆ ಇದು ಡೈನಿಂಗ್ ಹಾಲ್ ಇದೆ. ಸೊ ಈ ಡೈನಿಂಗ್ ಬಿಟ್ಟರೆ ಇಲ್ಲಿ ನಮಗೆ ಕಿಚನ್ ಸ್ಪೇಸ್ ಬರುತ್ತೆ. ಸೊ ಈ ಕಿಚನ್ ಸ್ಪೇಸಲ್ಲಿ ನಾವು ಈಗಾಗಲೇ ಪ್ಲಂಬಿಂಗ್ ವರ್ಕ್ ಮುಗಿದಿದೆ. ಸೊ ಇಲ್ಲಿ ಸಿಂಕ್ ಬರುತ್ತೆ, ಸಿಂಕ್ ಪಾಯಿಂಟ್ಸ್ ಬಿಟ್ಟಿದ್ದೀವಿ. ಸೊ ಇಲ್ಲಿ ವಾಟರ್ ಪ್ಯೂರಿಫೈಯರ್ ಬರುತ್ತೆ. ಸೊ ಇಲ್ಲಿ ಚಿಮ್ನಿಗೆ ಅಂತ ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡು ಚಿಮ್ನಿ ಪಾಯಿಂಟನ್ನು ಕೂಡ ಬಿಟ್ಟಿದ್ದೀವಿ. ಸೊ ಇದು ಯಾತಕ್ಕೋಸ್ಕರ ರಫ್ ಮಾಡಿದ್ದೀವಿ ಅಂದರೆ ಇಲ್ಲಿ ಟೈಲ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ರಫ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಎಕ್ಸ್ಟರ್ನಲ್ ಯುಟಿಲಿಟಿಗೆ ಹೋಗೋದಕ್ಕೋಸ್ಕರ ಒಂದು ಡೋರನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಇದು ಡೈನಿಂಗ್ ಏರಿಯಾ ಆಗುತ್ತೆ. ಸೊ ಇಲ್ಲಿ ಮುಂದೆ ಹೋದರೆ ನಾವು ನಮಗೆ ಬೆಡ್ರೂಮ್ ಇದೆ. ಸೊ ಈ ಒಂದು ಬೆಡ್ರೂಮು ನೋಡ್ಬೋದು, ವೆಂಟಿಲೇಷನ್ ಕೂಡ ಯಾವ ರೀತಿ ಇದೆ ಅಂಥೇಳಿ. ಈ ಒಂದು ಬೆಡ್ರೂಮ್ಗೆ ಒಂದು ಅಟ್ಯಾಚ್ ವಾಕಿನ್ ವಾರ್ಡ್ರೋಬ್ ಇದೆ. ವಾಕಿನ್ ವಾರ್ಡ್ರೋಬ್ ಒಳಗಡೆ ನಾವು ಈ ರೀತಿ ಹೋದರೆ ಇಲ್ಲಿ ನಮಗೆ ಬಾತ್ರೂಮ್ ಬರುತ್ತೆ, ಟಾಯ್ಲೆಟು. ಸೊ ಇಲ್ಲಿ ಕೂಡ ಪ್ಲಂಬಿಂಗ್ ವರ್ಕ್ ಆಲ್ರೆಡಿ ನಡೆದಿದೆ. ಸೊ ನೋಡೋದು ಇದೊಂದು ಡೈವರ್ಟರು, ಇದು ಸ್ಪೌಟ್ಗೆ ಜಾಗ ಕೊಟ್ಟಿದ್ದೀವಿ. ಸೊ ಇಲ್ಲಿ ನಿಮಗೆ ಕಮೋಡ್ ಬರುತ್ತೆ. ಸೊ ಇಲ್ಲಿ ಕಮೋಡ್ಗೆ ಇನ್ಲೆಟ್ಟು ಮತ್ತು ಹೆಲ್ತ್ ಫಾಸೆಟ್ಗೆ ಬಿಟ್ಟುಕೊಂಡಿದ್ದೀವಿ. ಇದು ಬಂದು ನಮಗೆ ಹ್ಯಾಂಗಲ್ ಸ್ಟಾಪು. ಇಲ್ಲಿ ಸ್ಟಾಪ್ ಮಾಡಿದ್ರೆ ನಮಗೆ ಇಡೀ ಒಂದು ಬಾತ್ರೂಮ್ನ ನೀರು ಇಲ್ಲಿ ಕ್ಲೋಸ್ ಆಗುತ್ತೆ. ಸೊ ಆ ರೀತಿ ನಾವು ಇದೇ ಥರ ಸ್ಟಾಪ್ ಕಾಕನ್ನು ಕೊಡೋದು ಬಹಳ ಅತ್ಯಮೂಲ್ಯ ಒಂದು ಬಾತ್ರೂಮ್ನಲ್ಲಿ. ಸೊ ಇದು ಗೀಸರ್ ಪಾಯಿಂಟ್ಸ್ಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಬಾತ್ರೂಮ್ನ ವರ್ಕ್ ಈ ರೀತಿ ನಡೆದಿದೆ. ಇನ್ನು ಸ್ಟೇರ್ಕೇಸ್ನ ಮುಖಾಂತರ ನಾವು ಮೇಲಕ್ಕೆ ಹೋಗೋಣ. ಸೊ ನೋಡ್ಬೋದು, ಇದು ಹಾಲ್ ಆದರೆ ಒಂದು ಸೈಡ್ನಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಸ್ಟೇರ್ಕೇಸ್ ಇದು. ಈ ಒಂದು ಸ್ಟೇರ್ಕೇಸು ಅಷ್ಟೊಂದು ಜಾಗವನ್ನು ಕವರ್ ಮಾಡೋದಿಲ್ಲ. ಇದೊಂಥರ ಓನರ್ನ ಒಂದು ರಿಕ್ವೈರ್ಮೆಂಟ್ ಮೇಲೆ ಈ ಒಂದು ಡಿಸೈನ್ನ ಮಾಡಿರ್ತಕ್ಕಂಥದ್ದು. ಸೊ ಒಂದು ಸೈಡ್ಗೆ ಈ ರೀತಿ ಸ್ಟೇರ್ಕೇಸ್ ಇದೆ. ಈ ಸ್ಟೇರ್ಕೇಸನ್ನು ಹತ್ತಿ ಮೇಲೆ ಬಂದರೆ ನಮಗೆ ಈ ರೀತಿಯಾದ ವಿಶಾಲವಾದ ಒಂದು ಫಸ್ಟ್ ಫ್ಲೋರ್ ಲಿವಿಂಗ್ ಸ್ಪೇಸ್ ಸಿಗುತ್ತೆ. ಕೆಳಗಡೆ ಏನು ಹಾಲ್ ಇದೆ ಅದನ್ನು ಪೂರ್ತಿ ಇಲ್ಲಿ ಕೂಡ ನಾವು ಓಪನ್ ಬಿಟ್ಟಿದ್ದೀವಿ. ವೆಂಟಿಲೇಷನ್ನು ಕೂಡ ನೀವು ನೋಡ್ಬೋದು. ಸಾಯಂಕಾಲದೊತ್ತು ಕೂಡ ನಮಗೆ ಇಲ್ಲಿಂದ ಈ ಬೆಳಕಿಗೆ ಯಾವುದೇ ರೀತಿಯಾದ ಒಂದು ತೊಂದರೆ ಆಗದಿರೋ ರೀತಿಯಲ್ಲಿ ನಾವು ವೆಂಟಿಲೇಷನ್ನ ಬಿಟ್ಕೊಂಡಿದ್ದೀವಿ. ಸೊ ಇಲ್ಲಿ ಬಂದರೆ ನಮಗೆ ಈ ಕಡೆ ಒಂದು ಬೆಡ್ರೂಮ್ ಇದೆ, ಈ ಕಡೆ ಒಂದು ಬೆಡ್ರೂಮ್ ಇದೆ. ಸೊ ಈ ಒಂದು ಬೆಡ್ರೂಮ್ನಲ್ಲಿ ನಾವು ಫಸ್ಟಿಗೆ ಬಂದರೆ ಈ ರೀತಿ ವಿಶಾಲವಾದ ಸ್ಪೇಸ್ ಸಿಗುತ್ತೆ. ಇದಕ್ಕೂ ಕೂಡ ಚಿಕ್ಕದಾದ ಒಂದು ವಾಕಿನ್ ವಾರ್ಡ್ರೋಬ್ ಕೊಟ್ಟು ಇಲ್ಲಿ ನಾವು ಬಾತ್ರೂಮನ್ನು ಕೊಟ್ಟಿದ್ದೀವಿ. ಸೊ ನೀವು ನೋಡ್ಬೋದು ಆಲ್ರೆಡಿ ಬಾತ್ರೂಮ್ನ ಕೆಲಸಗಳು ನಡೀತಿದೆ. ಸೊ ಇಲ್ಲಿಂದ ನಾವು ಮುಂದೆ ಹೋಗೋದಾದರೆ ಇನ್ನೊಂದು ಬೆಡ್ರೂಮ್ ಇದೆ ಇಲ್ಲಿ. ಈ ಒಂದು ಬೆಡ್ರೂಮು ಕೆಳಗಡೆ ಏನಿದೆ ಅದಕ್ಕೆ ಒಂದು ಅನುಗುಣವಾಗಿ ಈ ಒಂದು ಬೆಡ್ರೂಮನ್ನು ಕೂಡ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ಈ ಒಂದು ಬಾತ್ರೂಮನ್ನು ಕೂಡ ಈ ಒಂದು ಬಾತ್ರೂಮ್ನ ನಾವು ಕೆಳಗಡೆ ಏನು ಡೈನಿಂಗ್ ಇದೆ ಅದರ ಮೇಲೆಗಡೆ ಈ ಒಂದು ಬಾತ್ರೂಮನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ವಾಶ್ ಬೇಷನ್ಗೆ ಜಾಗವನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಬಂದರೆ ನಮಗೆ ಇದೊಂದು ಬಾತ್ರೂಮ್ನಲ್ಲಿ ನೀವು ನೋಡ್ಬೋದು. ಇದು ಕಮೋಡ್ಗೆ ಪಾಯಿಂಟು, ಅದು ಬಂದು ಫ್ಲೋರ್ ಡ್ರೈನು, ಮತ್ತು ಇಲ್ಲಿ ಕಮೋಡ್ಗೆ ಇನ್ಲೆಟ್ಟು ಮತ್ತು ಹೆಲ್ತ್ ಫಾಸೆಟ್ಸ್ಗೆ, ಮತ್ತು ಇಲ್ಲಿ ಡೈವರ್ಟರ್ ಕೊಟ್ಟಿದ್ದೀವಿ, ಸ್ಪೌಟ್ ಕೊಟ್ಟಿದ್ದೀವಿ, ಮತ್ತು ಇಲ್ಲಿ ನಾನು ಹೇಳ್ದಂಗೆ ಸ್ಟಾಪರ್ ಕೊಟ್ಟಿದ್ದೀವಿ. ಇದು ಬಂದು ಗೀಸರ್ನ ಪಾಯಿಂಟ್ಸು. ಸೊ ಇಷ್ಟು ಪಾಯಿಂಟ್ಸು ಬಾತ್ರೂಮ್ನಲ್ಲಿ ನೋಡ್ಕೊಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯ. ಸೊ ಈ ರೀತಿಯಾಗಿ ನಾವು ಬಾತ್ರೂಮನ್ನು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಬಂದರೆ ವಿಶಾಲವಾದ ಬಾಲ್ಕನಿ ಕೂಡ ಇದೆ. ಇವಾಗನೇ ಈ ಒಂದು ಬೆಡ್ರೂಮ್ನ ಬಳಸೋರಿಗೆ ಒಂದು ಔಟ್ಲೆಟ್ ಥರ ಕಂಡುಬರುತ್ತೆ. ಸೊ ಈ ಒಂದು ಬಾಲ್ಕನಿ ಬಿಟ್ಟು ನಾವು ಮುಂದೆ ಹೋದರೆ ಈ ಒಂದು ಹಾಲ್ ಇದೆ. ಹಾಲ್ನ ಮುಂದೆಗಡೆ ನಮಗೆ ವಿಶಾಲವಾದ ಪೋರ್ಟಿಕ್ ಏರಿಯಾ ಇದೆ. ಸೊ ಈ ಒಂದು ಪೋರ್ಟಿಕ್ ಏರಿಯಾವು ಕೂಡ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಮತ್ತು ಇದಕ್ಕೆ ಡಿಸೈನ್ಸ್ ಯಾವ ರೀತಿ ಕೊಟ್ಟಿದ್ದೀವಿ ಅಂತ ಹೇಳಿ. ಮತ್ತು ಈ ಪೋರ್ಟಿಕ್ನಲ್ಲಿ ನಾವು ಈ ರೀತಿ ಸ್ಕೈಲೈಟನ್ನು ಕೂಡ ಬಿಟ್ಟಿದ್ದೀವಿ. ಸೊ
ಇದು ಕೂಡ ನಾವು ಟೀಕ್ ವುಡ್ಡಿಂದ ಮಾಡಿಸಿರ್ತಕ್ಕಂಥದ್ದು ನೋಡ್ಬೋದು. ಈ ಡಿಸೈನ್ಸ್ ಎಲ್ಲ ವಾಸ್ಕಲ್ನ ಡಿಸೈನು. ಈ ಕಡೆ ಇದು ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಇದು ಕೂಡ ಟೀಕ್ ವುಡ್ನಲ್ಲಿ 9ಕ್ಕೆ 3. ಸೊ ಇದು ಒಂದು ನಮಗೆ 3.5/7 ಇದೆ. ಸೊ ಇನ್ನೂ ಮೇಲೆ ಹೋಯಿತು ಅಂತ ಹೇಳಿದ್ರೆ ನಾವು ಮೇಲೆಗಡೆ ನಮಗೆ ಸಪ್ರೇಟ್ ರೂಮನ್ನು ಕೂಡ ಮಾಡ್ಕೊಂಡಿದ್ದೀವಿ. ಸೊ ಸ್ಟೇರ್ ಕೇಸನ್ನು ನೋಡ್ಬೋದು. ಸೈಡಿಗೆ ಕೊಟ್ಟಿದ್ದೀವಿ ನಾವು. ಇದು ಒಂಥರ ನಾನು ಮಾಡಿರ್ತಕ್ಕಂಥ ಬಿಲ್ಡಿಂಗ್ಗಳಲ್ಲಿ ಹೊಸದಾಗಿ ಕೊಟ್ಟಿರ್ತಕ್ಕಂಥ ಸ್ಟೇರ್ ಕೇಸ್ ಏರಿಯಾ. ಸೊ ಇಲ್ಲಿ ಬಂದರೆ ಇಲ್ಲಿ ಒಂದು ಬೆಡ್ರೂಮನ್ನು ಕೊಟ್ಟಿದ್ವಿ. ಮತ್ತು ಬೆಡ್ರೂಮ್ನ ಡೋರ್ನ ನೋಡ್ಬೋದು ನೀವು. ವಾಸ್ಕಲ್ಲು ಇದು ಒಂದೆಯಿಂದ ಮಾಡಿರ್ತಕ್ಕಂಥದ್ದು. ಇಲ್ಲಿ ಎಲ್ಲ ಬೆಡ್ರೂಮ್ಸು ಒಂದೆಯಿಂದ ಮಾಡಿದ್ದೀವಿ. ಪೂಜಾ ರೂಮು, ಮೇಯ್ನ್ ಡೋರು ಮತ್ತು ಬಾಲ್ಕನಿ, ಫಸ್ಟ್ ಫ್ಲೋರ್ ಬಾಲ್ಕನಿ ಇದೆಯಲ್ಲ ಅದು ಮಾತ್ರ ಟೀಕ್ ವುಡ್ಡಿಂದ ಮಾಡಿದ್ದೀವಿ. ಕೆಳಗಡೆ ಏನಿದೆಯೋ ಅದೇ ಯಥಾವತ್ತಾದ ಒಂದು ಪ್ಲ್ಯಾನು. ಸೊ ಇಲ್ಲಿ ಕೆಳಗಡೆ ಏನು ಬಾಲ್ಕನಿ ಇದೆ ಅದರ ಮೇಲೆ ಈ ರೀತಿಯಾದ ಒಂದು ಬಾಲ್ಕನಿಯನ್ನು ಮಾಡ್ಕೊಂಡಿದ್ದೀವಿ. ಇದರ ಮೇಲೆಗಡೆ ಈ ರೀತಿ ಸ್ಕೈಲೈಟನ್ನು ಬಿಟ್ಟು ಡಿಸೈನನ್ನು ಮಾಡ್ಕೊಂಡಿದ್ದೀವಿ. ಈ ರೀತಿ ಒಂದು 4 BHK ಡೂಪ್ಲೆಕ್ಸ್ ಹೌಸ್ ಇದು. ಸೊ ಈ ಒಂದು ಹೌಸ್ನಲ್ಲಿ ಯಾವ ರೀತಿ ಕೆಲಸಗಳನ್ನು ನಾವು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನೀವು ಈಗಾಗಲೇ ನೋಡಿದ್ದೀರಾ. ಪ್ಲಾಸ್ಟಿಕ್ನ ಸಮಯದಲ್ಲಿ ನಾವು ಮುಖ್ಯವಾಗಿ ಗಮನ ಹರಿಸ್ಬೇಕಿರೋದು ಎಲೆಕ್ಟ್ರಿಕಲ್ ವರ್ಕ್ ಆಗಿದೆಯಾ, ಪ್ಲಂಬಿಂಗ್ ವರ್ಕ್ ಸರಿಯಾಗಿ ಆಗಿದೆಯಾ, ಯಾವುದಾದ್ರೂ ಎಕ್ಸ್ಟ್ರಾ ಪಾಯಿಂಟ್ಸ್ ಬೇಕಾ, ಮತ್ತು ವಿಂಡೋ ಫಿಟ್ಟಿಂಗ್ಸ್ ಸರಿಯಾಗಿ ಆಗಿದೆಯಾ, ಎಲ್ಲ ಇನ್ನೂ ಲೆಂತು ಎಲ್ಲವೂ ಸರಿಯಾಗಿದೆಯಾ, ಡೋರ್ನ ಫಿಟ್ಟಿಂಗ್ಸ್ ಸರಿಯಾಗಿದೆಯಾ, ಈ ಎಲ್ಲ ಅಂಶಗಳನ್ನು ನಾವು ಗಮನಿಸೋದ್ರಿಂದ ನಮಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಕರೆಕ್ಷನ್ ವರ್ಕ್ಸ್ ಬರೋದು ಕಡಿಮೆ ಆಗುತ್ತೆ.